ಹಲೋ ಫುಡ್ ಲವರ್ಸ್ ಎಲ್ಲರೂ ಹೇಗಿದ್ದೀರಾ? ಸೊ ಮಕ್ಕಳಿಗೆ ನ್ಯೂಡಲ್ಸು, ಫ್ರೈಡ್ ರೈಸು, ಗೋಬಿ ಇದು ಮಾತ್ರನೇ ಅಲ್ಲ ರೀ. ಸೊ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸೊ ಈ ರೀತಿಯಾದ ಆರೋಗ್ಯಕರವಾದ ರೆಸಿಪಿಗಳು ಕೂಡ ನೀವು ಟೇಸ್ಟ್ ಮಾಡಿಸ್ಬೇಕು ಅವ್ರಿಗೆ. ಸೊ ನೀವು ಟೇಸ್ಟ್ ಮಾಡೋ ರೆಸಿಪಿ ಹೇಗಿರಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ಕೇಳೋ ಹಾಗಿರಬೇಕು. ಅಷ್ಟು ಈಸಿಯಾಗಿ, ಅಷ್ಟು ಟೇಸ್ಟಿಯಾಗಿ ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂತಂದರೆ ನನ್ನ ಫುಲ್ ವೀಡಿಯೋ ನೋಡಿಬಿಡಿ ಹೇಗೆ ಮಾಡೋದು. ಈಸಿಯಾಗಿ ರಾಗಿ ರೊಟ್ಟಿ. ಸೊ ರೊಟ್ಟಿ ಅಂದ್ರೇ ಅಪ್ಪ ಅದು ತುಂಬ ಕಷ್ಟ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನೂ ಅಷ್ಟೇ, ನನಗೂ ಬರ್ತಾ ಇರಲಿಲ್ಲ. ಇವಾಗೇನು ನಾನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಸೊ ಕಷ್ಟಪಟ್ಟು ಕಲ್ತಿದ್ದೀನಿ, ಈಗ ಅದು ಈಸಿಯಾಗಿದೆ. ಸೊ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಕಲಿತು ನಿಮಗೆ ತೋರಿಸ್ತೀನಿ. ಸೊ ಖಂಡಿತವಾಗ್ಲೂ ನೀವು ಆರೋಗ್ಯಕರವಾದ ಆಹಾರ ಈಗಿನ ದಿನಗಳಲ್ಲಿ ಮಕ್ಕಳಿಗೆ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನೀವಿಲ್ಲಿ ರಾಗಿ ಹಿಟ್ಟು ಎಷ್ಟು ಬೇಕೋ, ಎಷ್ಟು ಜನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ರೊಟ್ಟಿ, ಸೊ ಅಷ್ಟು ಎಲ್ಲ ಜಲ್ದಿ ಇಟ್ಕೊಂಡು ತಗೊಳ್ಳಿ. ಸೊ ಈ ರಾಗಿ ಹಿಟ್ಟು ಸ್ವಲ್ಪ ಬೆಳ್ಳಗಿದೆ, ಡಿಮಾರ್ಟಲ್ಲಿ ತಂದಿರೋದು ಇದು. ಸೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಮೆಣಸಿನ್ಕಾಯಿನೂ ಕೂಡ ಒಂದು 4-5 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಡಿ. ಸೊ ನಾನೀಗ ತೋರಿಸಿದೆ ಅಲ್ವಾ, ಸೊ ಈಗ ನೀರು ಕಾಯ್ಸಕ್ಕೆ ಇಟ್ಬಿಟ್ಟು ಒಂದು 5 ನಿಮಿಷನಾದರೂ ನೀರು ಚೆನ್ನಾಗಿ ಕೊತ್ತ ಅಂತ ಕುದಿಬೇಕು. ಹಾಗಾದರೆ ನಮಗೆ ಹಿಟ್ಟು ಅನ್ನೋದು ಜಿಗಿ ಬರುತ್ತೆ. ಬಿಸಿ ನೀರಲ್ಲಿ ಹಿಟ್ಟನ್ನು ಕಲಸಿರೋದ್ರಿಂದ ಸೊ ಹಿಟ್ಟು ನಮಗೆ ಪುಡಿ ಅಲ್ದಿರ ಜಿಗಿಯಾಗಿ ಬರುತ್ತೆ. ಸೊ ಕಟ್ಟಾಗೋ ಚಾನ್ಸ್ ಇರಲ್ಲ ನಾವು ಮಾಡುವಾಗ. ಹಾಗಾಗಿ ನೀರು ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನಾವು ಕೊತ್ತ ಅಂತ ಹೇಳ್ಬಿಟ್ಟು. ಸೊ ಈಗ ಈ ಹಿಟ್ಟನ್ನೆಲ್ಲದು ನಾವು ಉಪ್ಪು ಹಾಕ್ಕೊಂಡು ಸೇರಿಸ್ಕೊಂಡು ಕಲಿಸ್ಕೊಂಡು ಈಗ ನೀರು ಎಷ್ಟು ಬೇಕೋ ಅಷ್ಟು, ಸೊ ನಿಧಾನಕ್ಕೆ ಒಂದೇ ಸಲ ಎಲ್ಲ ಹಾಕ್ಬಿಡಿ, ಅಳ್ಳಕ್ಕಾಗುತ್ತೆ. ಸೊ ಗಟ್ಟಿ ಆದರೂ ಪರವಾಗಿಲ್ಲ, ಆಮೇಲೆ ನೀರು ಹಾಕಿ ಕಲಿಸ್ಕೋಬೋದು ನಾವು. ಈ ರೀತಿಯಾಗಿ ನೀರು ಹಾಕಿದ ತಕ್ಷಣ ಬೇಗ ಕಲಿಸ್ಕೊಳ್ಳಿ. ಒಂದು ವೇಳೆ ಆ ನೀರು ತಣ್ಣಗಾದರೆ ಸೊ ಜಿಗಿ ಬರಲ್ಲ ಹಿಟ್ಟನ್ನು. ನೀರು ಹಾಕಿದ ತಕ್ಷಣ ಸೊ ಬೇಗ ಕಲಿಸ್ಕೊತಾ ಇರಿ. ಸೊ ನಾವು ಆವಾಗಲೇ ನೀರು ಹಾಕಿರೋದು ಈಗ ಹಿಟ್ಟಿಗೆ ಸಾಕಾಗಿಲ್ಲ, ಅದಕ್ಕೋಸ್ಕರ ನಾವು ಇನ್ನೊಂದು ಚೂರ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಅದು ಕುದಿಯತಾನೇ ಇರಲಿ. ಒಲೆ ಮೇಲೆ ನೀವು ಆಫ್ ಮಾಡ್ಕೊಂಡು ಇಟ್ಕೊಬೇಡಿ ನೀರನ್ನು. ಸೊ ನೀರು ಕಂಟಿನ್ಯೂಸ್ ಆಗಿ ಕುದೀತಾನೇ ಇರಲಿ. ಯಾಕೆ ಅಂತಂದರೆ ಸ್ವಲ್ಪ ಜಿಗಿದ್ರೆ ರೊಟ್ಟಿ ಬೇಗ ಮಾಡ್ಕೋಬೋದು ನಾವು. ಸ್ವಲ್ಪ ಪುಡಿಯಾಗಿದ್ದರೆ ಅದೇನಾಗುತ್ತೆ, ಕಟ್ಟಾಗುತ್ತೆ ಮಾಡಬೇಕಾದ್ರೆ ಅಲ್ವಾ. ಸೊ ಈ ರೀತಿಯಾಗಿ ನೀರು ಕಾಯಿಸ್ಕೊತಾನೆ ಇಟ್ಕೊಂಡು ಸೊ ಹಿಟ್ಟು ನಾನೀಗ ಲಾಸ್ಟಲ್ಲಿ ತೋರಿಸೋ ಅದಕ್ಕೆ ಬರೋವರೆಗೂ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಿ ನೀಟಾಗೆಲ್ಲದನ್ನು. ಸೊ ನಾನು ಆವಾಗಲೇ ಹಾಕಿದ ನೀರೂ ಸಾಕಾಗಿಲ್ಲ ಅಂತೇಳ್ಬಿಟ್ಟು ಇನ್ನೊಂದು 1 ಟೀ ಲೋಟದವರೆಗೂ ನೀರು ಹಾಕ್ಕೊಂಡು ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಇರಬೇಕು ನಿಮಗೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿ ಸ್ವಲ್ಪ ಸ್ಪೂನಲ್ಲಿ ಅಂದ ತಕ್ಷಣ ಈ ಥರ ಇದು ಆಗಬೇಕು, ಲೂಸಾಗೇ ಇರಬೇಕು ಹಿಟ್ಟು ಬಂದ್ಬಿಟ್ಟು. ಈ ಥರ ಹಿಟ್ಟನ್ನು ನೀವು ಒಂದು 10 ನಿಮಿಷಗಳ ಕಾಲ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನೆನೆಸಿಡಿ. ಹಿಟ್ಟೆಲ್ಲ ನೀಟಾಗಿ ನೀರೆಲ್ಲ ಹೀರ್ಕೊಳ್ಳಿ. 10 ನಿಮಿಷ ಆದಮೇಲೆ ಏನು ಮಾಡ್ತೀರಾ, ಸೊ ಚಪಾತಿ ಮಾಡೋದು ಮಣಿ ತೊಗೊಂಡು ಅದ್ರ ಮೇಲೆ ಈ ರೀತಿ ಕಾಟನ್ ಕ್ಲಾತು ಇಲ್ಲಾಂದರೆ ಯಾವುದಾದ್ರೂ ಟೀ ಶರ್ಟು ಗಂಡು ಮಕ್ಕಳದ್ದು ಇರುತ್ತಲ್ವ, ಆ ರೀತಿಯಾಗಿ ಇಲ್ಲ ಕಾಟನ್ ಪಂಚೆನೂ ನಡೆಯುತ್ತೆ. ಸೊ ಈಸಿ ಏನಿಲ್ಲ, ತುಂಬಾ ಈಸಿ. ಹೇಗೆ ಮಾಡೋದಂದರೆ ಈ ಬಟ್ಟೆನ ಒಂದು 5 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಡಿ. ಅದಾದಮೇಲೆ ಆ ಬಟ್ಟೆನ ತಗೊಂಡು ಸೊ ಕೆಳಗಡೆ ನೀರು ಹಾಕಿ, ಸೊ ನೀರಲ್ಲೇ ಎಲ್ಲ ಮಾಡೋದು, ಆಯಿಲ್ ಏನೂ ಟಚ್ ಮಾಡಿಲ್ಲ ನಾನು. ಸೊ ಈಗ ನೀವು ಈ ರೊಟ್ಟಿ ಎಷ್ಟು ಬೇಕೋ ಅಷ್ಟು ತಗೊಂಡು ಉಂಡೆನ ಸೊ ನೀವು ಕೈಗೆ ನೀರು ಅದ್ಕೊಂಡು ಈ ರೀತಿ ತಟ್ತಾ ಹೋಗಿ. ಸೊ ಯಾವಾಗ ಒಂಚೂರು ಅಂಟುತ್ತೆ ನಿಮಗೆ ಕೈಯಲ್ಲಿ ತಟ್ಟುವಾಗ ಅಂತಂದಾಗ ಕೈಗೆ ನೀರು ಇದು ಅಪ್ಲೈ ಮಾಡಿಕೊಂಡು ಈ ರೀತಿಯಾಗಿ ತಟ್ಕೊಳ್ಳಿ. ಈಸಿಯಾಗಿ ಇದನ್ನು ನಾವು ಕೈಯಲ್ಲಿ ಸಪ್ರೇಟಾಗಿ ಬಟ್ಟೆಯಿಂದ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಬಟ್ಟೆನೇ ನಾವು ಹಂಚಿನ ಮೇಲೆ ಹಾಕಿಬಿಟ್ರೆ ಈಸಿಯಾಗಿ ಅದಾಗದೇ ಬಿಟ್ಕೊಂಡ್ಬಿಡುತ್ತೆ ರೊಟ್ಟಿನ. ಸೊ ಈಗ ನೋಡ್ತೀರಾ ನೋಡಿ ಹೇಗೆ ಹಾಕೋದು ಅಂತೇಳಿ. ಹಂಚು ಕಾದ್ಮೇಲೆ ಸ್ವಲ್ಪ ಕಾದಿರಲಿ ಹಂಚು, ಹಂಗಾದ್ರೆ ಬಟ್ಟೆ ಬೇಗ ಬಿಟ್ಕೊಳ್ಳುತ್ತೆ ರೊಟ್ಟಿನ. ಸೊ ಈ ರೀತಿಯಾಗಿ ಹಾಕ್ಬಿಟ್ಟು ಬಟ್ಟೆ ನೀವು ಪಾಲಿಸ್ಟರ್ ತೊಗೋಬೇಡಿ. ಪಾಲಿಸ್ಟರ್ ತೊಗೊಂಡ್ರೆ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ ಬಟ್ಟೆ. ಸೊ ಕಾಟನ್ ಆದರೆ ಅಂಟ್ಕೊಳ್ಳಲ್ಲ. ಈ ರೀತಿಯಾಗಿ ನೀರು ಸ್ವಲ್ಪ ಬಟ್ಟೆ ಮೇಲೆ ಹಿಂಗೆ ಸುಮ್ಮರಿಸ್ಬಿಟ್ಟು ಹಿಂಗೆ ತಟ್ಟಿದ್ರೆ ಅದಾಗದೇ ಮೇಲೆ ಬಂದುಬಿಡುತ್ತೆ. ಒಂಚೂರು ಏನು ಕಷ್ಟನೇ ಇಲ್ಲ ನೋಡಿ, ಎಷ್ಟು ಈಸಿಯಾಗಿ ಮಾಡೋದು ಅಂತ ನೋಡಿದ್ರಲ್ವ ರೊಟ್ಟಿ. ಈಗ ತುಪ್ಪ ಬೇಕೋ ತುಪ್ಪ, ಇಲ್ಲ ಎಣ್ಣೆ ಬೇಕೋ ಎಣ್ಣೆ, ಏನು ಬೇಡ ನಾವು ಪ್ಲೇನಾಗೆ ತಿಂತೀವಿ ಅಂತಂದರೆ ಹಾಗಾದರೂ ಮಾಡ್ಕೋಬೋದು. ಸೊ ಯಾರಾದರೂ ಡಯೆಟ್ ಮಾಡೋರು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ರಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಈ ಮಕ್ಕಳಿಗೆ ಈ ರೀತಿಯಾಗಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ನೀಟಾಗಿ ತುರ್ದ್ಬಿಟ್ಟು ಹಾಕಿ ಕೊಟ್ಟರೆ, ಈ ರೊಟ್ಟಿಗೆ ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೂ ಕೂಡ ಚೆನ್ನಾಗಾಗುತ್ತೆ. ಇದೊಂಚೂರು ದಪ್ಪ ಬಂದಿದೆ ರೊಟ್ಟಿ. ಆಮೇಲೆ ನೀವು ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೆಂಗೆ ಬರುತ್ತೆ ಏನು ಅಂತ ನಮಗೆ ಗೊತ್ತಾಗಲ್ಲ, ಯಾಕಂದರೆ ತೆಳುವಾಗಿ ಹಾಕಿದ್ರೆ ಬರುತ್ತೆ ಇಲ್ವಂತ ಡೌಟ್ ಅಲ್ವಾ. ಸೊ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಹಾಗೆ ಆಗುತ್ತೆ. ಆಮೇಲೆ ಹೋಗ್ತಾ ನಾವು ಮಾಡ್ತಾಮ ಅಷ್ಟೇ ತೆಳ್ಳಗೆ ನಾವೇ ಮಾಡೋದು ಕಲ್ತ್ಕೊತೀವಿ. ಸೊ ಈಗ ಈ ರೀತಿಯಾಗಿ ಸ್ವಲ್ಪ ಒಳಗಡೆ ಬೆಂದಿಲ್ಲ ನೀಟಾಗಿ, ಮೇಲ್ಗಡೆ ಒಂಚೂರು ಇದಾದರೂ ಏನು ಪರವಾಗಿಲ್ಲ ಜಾಸ್ತಿ ಬೇಯಿಸ್ಕೊಂಡ್ರೆ. ಯಾಕಂದರೆ ಸೊ ಹಸಿ ಹಿಟ್ಟಲ್ವ, ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಮೇಲ್ಗಡೆ. ಸೊ ಇವಾಗ ಇನ್ನೊಂದು ಹಾಗೆ ಮಾಡ್ತಾ ನಾನು ಹಾಗೆ ಉಳಿದಿರೋ ಹಿಟ್ಟನ್ನೆಲ್ಲನೂ ಮಾಡ್ತಾಯಿದ್ದೀನಿ ನೋಡಿ. ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಏನಿಲ್ಲ ನಮಗೆ ನೀವು
ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿರ್ತೀರಲ್ವ, ಆ ಹಿಟ್ಟಿಗೆ ನೀವು ಯಾವಾಗಲೂ ಮುಚ್ಚುಳನ್ನ ಹಂಗೆ ಮುಚ್ಚೇ ಇರಿ. ಹಿಟ್ಟು ತಗೊಂಡ ತಕ್ಷಣ ಮುಚ್ಚಿಬಿಡಿ, ಯಾಕೆಂದರೆ ಹಿಟ್ಟು ಡ್ರೈ ಆಗಿ ಹೋಗ್ಬಿಟ್ರೆ ಆಮೇಲೆ ಮೇಲೆ ವೈಟ್ ಕಲರ್ ಬಂದ್ಬಿಡುತ್ತೆ. ನಾವು ಹಂಚಲ್ಲಿ ಬೇಯಿಸುವಾಗ ಹಿಟ್ಟು ಅನ್ನೋದು ಯಾವಾಗಲೂ ನೆಂದೇ ಇರಬೇಕು. ರಾಗಿ ಹಿಟ್ಟು ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದೀನಿ ಅಂತ. ಸೊ ಇನ್ಮೇಲೆ ನೀವು ರಾಗಿ ರೊಟ್ಟಿ ಮಾಡೋದು ಕಷ್ಟ, ಸೊ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸೊ ಕಷ್ಟ ಇನ್ಮೇಲೆ ನಾವು ಮಾಡೋಕ್ಕಾಗಲ್ಲಪ್ಪ, ಯಾವುದೋ ಒಂದು ಫ್ರೈಡ್ ರೈಸ್ ತಿನ್ನಬೇಕು ಹೇಳಿ, ಇಲ್ಲ ಅಂತಲ್ಲ, ಯಾಕೆಂದ್ರೆ ಲಾಸ್ಟ್ ಇದ್ರಲ್ಲಿ ನಾನು ಮಾಡಿ ಹಾಕಿದ್ದೀನಿ ನೋಡಿ. ಬಟ್ ಈಗಿನ ಡೇಸಲ್ಲಿ ಏನಪ್ಪ ಅಂದರೆ ಅನ್ನ ತಿನ್ನೋದು ತುಂಬ ಕಡಿಮೆ ಮಾಡಬೇಕು. ನಿಜವಾಗ್ಲೂ ಏನು ಬರಲ್ಲ ಅನ್ನ ತಿನ್ನೋದ್ರಿಂದ. ರೊಟ್ಟಿ, ಸೊ ಚಪಾತಿ ಇಂಥದ್ದೇ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸು ಕೂಡ. ಅನ್ನ ತಿನ್ನೋದು ಕಡಿಮೆ ಮಾಡಿ, ಎಲ್ಲಿ ನೋಡಿದ್ರು ಏನೇನು ಇದು ಕೇಳ್ತಾ ಇದ್ದೀವಿ ಅಂತಂದರೆ, ಅಪ್ಪ ಇದೆಲ್ಲ ಕೇಳೋದಕ್ಕಿಂತ ಅನ್ನ ತಿನ್ನೋದಕ್ಕಿಂತ ಒಂದು ಅರ್ಧ ಗಂಟೆ ಕಷ್ಟಪಟ್ಟು ರೊಟ್ಟಿ ಆಗಿಬಿಡುತ್ತಲ್ಲ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಈಸಿ ವೇಯಲ್ಲಿ ಯಾವ ರೀತಿ ರೊಟ್ಟಿ ಮಾಡ್ತೀನಿ, ಸ್ವಲ್ಪ ನೀವು ಬೇಕಾದ್ರೆ ತೆಗೆದು ಮಾಡ್ಕೊಂಡು ಕಡಲೆ ರೊಟ್ಟಿ ಮಾಡೋದು. ಈಗ ಶುಗರ್ ಪೇಷಂಟ್ಸ್ ತಿಂತಾರೆ ಮಕ್ಕಳು. ಕೊಬ್ಬರಿ ಚಟ್ನಿ ಇಲ್ಲ ಬೆಂಡೆಕಾಯಿ ಚಟ್ನಿ, ಇಲ್ಲ ಬೆಂಡೆಕಾಯಿ ರಾಗಿ ರೊಟ್ಟಿಗೆ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.